ಸರ್, ಈ ಒಂದು ಕಾಲ್ ತುಳಿತ ಎನ್ನುವಂಥ ಪ್ರಕರಣ ಕೇಳ್ತಾ ಇದ್ದಂತೆ ನಿಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ದುರಂತದಲ್ಲಿ ನೀವು ತಮ್ಮ ಮಗನನ್ನು ಕಳ್ಕೊಂಡ್ರಿ, ಭೂಮಿಕಾ ಅವರನ್ನು ಕಳ್ಕೊಂಡ್ರಿ, ಪುತ್ರ ಶೋಕ ನಿರಂತರ. ಸರ್, ಇಂಥ ಘಟನೆಗಳು ಆದಾಗ ನಿಮ್ಗೆ ಏನನ್ಸುತ್ತೆ ಸರ್? ಆ್ಯಕ್ಚುಲಿ ನಾನು ಈ ಕಾಲ್ ತುಳಿತ ನೋಡಿದೆ. ನಾನು ನೋಡಿದ ಮೇಲಿಂದ ಇದನ್ನು ನಾನು ಲೈವ್ ನೋಡಲೇ ಇಲ್ಲ. ಯಾಕೆಂದರೆ ನನ್ನ ಮಗ ಹೋಗಿರೋದು ಇದರಲ್ಲಿ ಈ ಥರ ಆಗಿರೋದು ಸಹಿತ ನಾನು ನೋಡೋಷ್ಟು ಪೇನ್ಸೆನ್ಸ್ ನನಗೆ ಬಂದಿಲ್ಲ. ನಾನು ಈ ಕಾಲ್ ತುಳಿದ ಪ್ರಕರಣ ಟೋಟಲಿ ನಾನು ನೋಡಲಿಲ್ಲ. ಯಾಕೆಂದರೆ ನಾನು ನಮ್ಮ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನನ್ನ ಮಗ ಈ ಥರ ಆದಮೇಲಿಂದ ನಾನು ಹೊರಗಡೆ ಬರೋಕ್ಕೆ ಇನ್ನೂ ಆಗ್ತಾ ಇಲ್ಲ, ಬಂದಿಲ್ಲ. ನಾನು ಇದ್ದೊಬ್ಬ ಮಗನ ಕಳ್ಕೊಂಡಿದ್ದೀನಿ. ಇದರಲ್ಲಿ ನೋಡೋಷ್ಟು ನನಗೆ ಆಗ್ತಾ ಇಲ್ಲ. ನನಗಿದು ತುಂಬಾ ಇದಾಯಿತು. ನೋಡೋವಷ್ಟು ನನಗೆ ಆಗ್ತಾ ಇಲ್ಲ. ನನ್ನ ಮಗ ಏನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಆದರೆ ಈ ಇದ್ರೊಳಗಡೆ ಈ ಥರ ಆಗಬಾರ್ದಿತ್ತು. ಗೊತ್ತಿತ್ತು, ಕರ್ನಾಟಕದಲ್ಲಿ ಆಗಿದ್ದು ಗೊತ್ತಿತ್ತು, ಬೇರೆ ಕಡೆನೂ ಆಗಿದ್ದು ಗೊತ್ತಿತ್ತು. ಇದು ಟೋಟಲಿ ಆಯೋಜಕರು ಇದಕ್ಕೆ ಇದು ಮಾಡಬೇಕಿತ್ತು, ಅದು ಮಾಡಿಲ್ಲ ಅನಿಸುತ್ತೆ. ಸರ್, ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂತ ಹೇಳಿದ್ರೆ, ಆ ನೋವನ್ನು ವಿವರಣೆ ಮಾಡೋಕ್ಕೆ ನಿಮಗಿಂತ ಸೂಕ್ತವಾದಂಥ ವ್ಯಕ್ತಿ ಯಾರೂ ಇಲ್ಲ ಅಂತೆ. ನಾನು ಆರಂಭದಲ್ಲಿ ಹೇಳಿದೆ, ಪುತ್ರ ಶೋಕ ನಿರಂತರ, ಮಗನನ್ನು ಕಳ್ಕೊಂಡಿದ್ದೀರಿ ಸರ್. ಅಲ್ಲೂ ಕೂಡ ಎಷ್ಟೋ ಯುವಕರು ಪ್ರಾಣವನ್ನು ಕಳ್ಕೊಂಡ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಆದಂಥ ದುರಂತ. ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಇಂಥ ಯುವಕರಿಗೆ? ಅಲ್ಲ, ಈ ಥರ ಫಿಲ್ಮ್ ಆಕ್ಟ್ ಇರ್ಬೋದು, ಮತ್ತೆ ಒಬ್ಬರು ಬೇರೆ ಥರ ಕ್ರೀಡಾಪಟುಗಳಿರ್ಬೋದು, ಅದನ್ನು ನಾವು ನಮ್ಮಿಂದ ಅವ್ರಿಗೆ ಆಗಿರ್ತಾರೆ. ಅವರಿಗೆ ಈ ಥರ ಅವ್ರನ್ನ ಹುಚ್ಚುತನಕ್ಕೆ, ಅವರು ಹುಚ್ಚಿಗೆಗೋಸ್ಕರ ನಮ್ಮಂಥ ಮಕ್ಕಳು ಬಲಿಯಾಗೋದು ತಪ್ಪು. ಯಾರೂ ಈ ಥರ ಬೇರೆ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಈ ಥರ ಕ್ರೌಡ್ ಸೇರಿ ಇದ್ದಲ್ಲಿ ಮಾಡೋದು ಭಾಳ ತಪ್ಪಾಗಿದೆ. ಈ ಥರ ಯಾರೂ ಮುಂದೆ ಆದ್ರೂ ಈ ಥರ ಇದಕ್ಕೆ ಯಾರು ಹೋಗಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಇದರಿಂದ ನಮ್ಮಂಥವ್ರು ಈಗ ಕಳ್ಕೊಂಡಿದ್ದೀವಿ. ನಾವು ಇನ್ನವರೆಗೂ ಈಗ ಆಲ್ರೆಡಿ 120 ಡೇಸ್ ಆಯಿತು. ಅಲ್ಲಿಂದ ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ. ನಮ್ಮ ಮನೆ ಪರಿಸ್ಥಿತಿನೂ ತುಂಬಾ ಇದಾಗುತ್ತೆ. ನಾವು ದಿನನಿತ್ಯ ಇದ್ದ ಒಬ್ಬ ಮಗನ ಕಳ್ಕೊಂಡು ಅಲ್ಲಿಂದ ಹೊರಗಡೆ ಬರೋಕ್ಕೆ ಆಗ್ತಾನೆ ಇಲ್ಲ. ಟು ಬಿ ಫ್ರಾಂಕ್, ನಾನು ಇಲ್ಲಿವರೆಗೂ ಹೊರಗಡೆ ಬಂದು ಅವನು ಹೋಗ್ತಾ ಇದ್ದಿದ್ದು, ಅವನು ಇದಕ್ಕೆ ನೋಡೋ ಅಷ್ಟು ನನಗೆ ಪೇಷನ್ಸ್ ಇಲ್ಲ. ಗೊತ್ತಿರ್ಬೋದು ಬೇರೆ ಕಡೆ ಎಲ್ಲರೂ, ನಾನು ಅಂತಲ್ಲ, ನನ್ನಂಥ ಪೇರೆಂಟ್ಸ್ ಎಲ್ಲರೂ ಅದೇ ಇದರಲ್ಲಿದ್ದಾರೆ. ಈ ಥರ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ಅನ್ನೋದೇ ನನ್ನ ಅನಿಸುತ್ತೆ. ನಾನು ಅಲ್ಲಿಂದ ಇನ್ನೂ ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ ನಮಗೆ. ಸರ್, ಏನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಬಿಡ್ತಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿ ಅಲ್ಲಿ ಕಾಲ್ ತುಳಿತ ಆಗುತ್ತೆ, ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಆಯೋಜಕರು ಏನೋ ಸಣ್ಣ ಸಮಾಧಾನದ ಮಾತುಗಳು, ಒಂದಿಷ್ಟು ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಬಹುದು. ಬಟ್ ಪೋಷಕರ ನೋವು ಸರ್. ಅಲ್ಲ, ಅವ್ರು ಪರಿಹಾರ ಕೊಟ್ಟರು, ಏನೋ ಮಾಡಿದ್ದಾರೆ. ಆದರೆ ನಮ್ಮ ಮಕ್ಕಳನ್ನ ತಂದು ಕೊಡೋಕ್ಕಾಗಿಲ್ಲ. ನಮ್ಮ ಮನೆಯಲ್ಲಿ ಆ ಪರಿಸ್ಥಿತಿನ ಮೊದಲಿನ ಸ್ಟೇಜ್ ಬರೋಕ್ಕಾಗಿಲ್ಲ. ನಾವು ಕಷ್ಟಪಟ್ಟು ಬಂದು ಊರಿಂದ ಬಿಟ್ಟು ಬಂದು ಈ ಥರ ಮಾಡ್ಕೊಂಡು ಏನೋ ಒಂದು ಮಾಡಿರ್ತೀವಿ. ನಮಗೆ ಎಲ್ಲ ಮಗನೇ ಅನ್ಕೊಂಡಿದ್ದು, ಒಬ್ಬನೇ ಮಗ ಇದ್ದಿದ್ದು. ನನಗೆ ಏನು ಮಾಡ್ತೀವಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಕನಸು ಕಂಡಿದ್ರಿ ಸರ್? ಎಷ್ಟು ಕನಸು ಕಂಡಿದ್ರಿ ಮಗನ ಬಗ್ಗೆ? ಕನಸು ಅಂದರೆ ಅವನು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ರಾತ್ರಿ ಆಗಲೂ ಓದ್ತಾ ಇದ್ದ. ಬಟ್ ನಾನೇನು ಮಾಡಿದೆ, ನಂದೇ ಅದು ಇಂಡಸ್ಟ್ರಿ ಇತ್ತಲ್ವಾ, ಅದಕ್ಕೆ ಸಪೋರ್ಟಿವ್ ಆಗಿ ಒಬ್ಬನೇ ಮಗ ಇದ್ದಿದ್ದು. ಅದಕ್ಕೆ ಸಪೋರ್ಟಿವ್ ಆಗಿ ಬರಲಿ ಅನ್ನೋ ದೃಷ್ಟಿಯಿಂದ ನಾನೇ ಅವನನ್ನು ಡೈವರ್ಟ್ ಮಾಡಿ ಎಂಜಿನಿಯರಿಂಗ್ ಸೇರಿಸಿದ್ದೆ. ಸರ್, ಈ ತಂದೆ ಮಗನ ಬಾಂಧವ್ಯ ಹೇಗಿತ್ತು ಸರ್? ಪ್ರತಿ ದಿವಸ ಮ್ಯಾಚ್ ನೋಡ್ತಾ ಇದ್ರೆ ಹೇಗೆ ಸರ್? ಇಲ್ಲ, ಆಕ್ಚುಲಿ ನೋಡಿ, ಇದರಲ್ಲಿ ಒಂದು ಮಿಸ್ಟೇಕ್ ಇದೆ. ನನ್ನ ಮಗ ಮ್ಯಾಚನ್ನ ನೋಡಕ್ ಹೋಗ್ಲೇ ಇಲ್ಲ. ರಾತ್ರಿ 11 ಗಂಟೆಗೆ ಯಾರೋ ಗೆಸ್ಟ್ ಬಂದಿದ್ರು. ಆ ಗೆಸ್ಟಿಗೋಸ್ಕರ ಏನ್ ಮಾಡಿದ, ಕೆಳಗಡೆ ಅವ್ರು ಮಾತಾಡ್ಸೋದಕ್ಕೆ ಅಂತ ಬಂದ್ಬಿಟ್ಟು ಕೆಳಗಡೆ ಬಂದ. ಅವನ ರೂಮಿಂದ ಕೆಳಗಡೆ ಬಂದ್ಬಿಟ್ಟು ಅವ್ರ ಗೆಸ್ಟ್ಗಳನ್ನು ಅಷ್ಟೇ ಮಾತಾಡ್ಬಿಟ್ಟು ಎಂಡಿಂಗ್ ಸ್ಟೇಜಲ್ಲಿತ್ತು. ನೋಡ್ದ. ಆ್ಯಕ್ಚುಲಿ ಕಪ್ಪು ತಗೊಳ್ಳೋ ಸೆಲೆಬ್ರೇಷನ್ನು ನೋಡಲಿಲ್ಲ. ಮನೆಯಿಂದ ಹೋಗುವಾಗ ನಾನು ಮ್ಯಾಚ್ ಇದಕ್ಕೆ ಹೋಗ್ತೀನಿ ಅಂತಲೂ ಹೋಗಿಲ್ಲ. ಕಾಲೇಜಿಗೆ ಸೀದಾ ಕಾಲೇಜ್ಗಂತ ಬೆಳಗ್ಗೆ ಎದ್ದು ಮಾಮೂಲಿ ಆಸ್ ಯೂಸಲ್ ಹೋಗಿ ಆದ್ಮೇಲಿಂದ ಆ ಕಡೆಯಿಂದ ಹುಡುಗರೆಲ್ಲ ಸೇರಿಸಿ 13 ಮೆಂಬರ್ಸ್ ಏನೋ ಹೋದ್ರಂತೆ. ಹೋಗುವಾಗ ಅವ್ರ ತಾಯಿಗೆ ಹೇಳಿದಾನೆ, ಹಿಂಗೆ ಹೋಗ್ತಾ ಇದ್ದೀನಿ, ನಾನು ಸ್ಟೇಡಿಯಂ ನೋಡಿಲ್ಲ. ಆ್ಯಕ್ಚುಲಿ ಅವನು ಎಲ್ಲೂ ಹೋಗ್ದಾನೆ ಅಲ್ಲ, ಅವನು ಎಲ್ಲಿ ಹೊರಗಡೆ ಹೋಗಿ ಗೊತ್ತೇ ಇಲ್ಲ ಅವನಿಗೆ. ಅವ್ರ ತಾಯಿಗೆ ಹೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾನೆ, ಹಿಂಗೆ ನಾನು ಹೋಗ್ತಾ ಇದ್ದೀನಿ, ಸ್ಟೇಡಿಯಮ್ಮು ನೋಡಿಲ್ಲ, ಹುಡುಗರೆಲ್ಲ ಹೋಗ್ತಿದ್ದಾರೆ ಅಂತ. ಮತ್ತೆ ಫೋನ್ ಕನೆಕ್ಟ್ ಮಾಡೋಕ್ಕೆ ಫೋನು ಸಿಕ್ಕಿಲ್ಲ. ಮತ್ತು ಅವನನ್ನು ನಾವು ವೈದ್ಯ ಹಾಸ್ಪಿಟಲಲ್ಲಿ ಲಾಸ್ಟಲ್ಲಿ ನೋಡಿದ್ದಾಯಿತು ಅಷ್ಟೇ. ಅಲ್ಲಿಗೆ ಬರೋವಾಗೂ ತುಂಬ ಕಷ್ಟಪಟ್ಟು ಬಂದು ಈ ಥರ ಹೋಗ್ತಾನೆ ಅಂತ ಗೊತ್ತಿಲ್ಲ. ನಮ್ಮದೇ ಇಂಡಸ್ಟ್ರಿನಲ್ಲಿ ಹುಡುಗರೆಲ್ಲ ಹೊರಟರು, ಅವ್ರಿಗೆ ನಾನು ಹೋಲ್ಡ್ ಮಾಡಿದೆ. ಕೆಲವ್ರು ಜನಕ್ಕೆ ಬೇಡಪ್ಪ ಇಷ್ಟೊಂದು ಕ್ರೌಡ್ ಇದೆ ಅಂತ. ನನ್ನ ಮಗ ಹೋಗ್ತಾನೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ನು ಯಾವತ್ತೂ ಕೇಳ್ದೆ ಹೋಗಿರಲಿಲ್ಲ. ಅವನಿಗೆ ಕಾಲ್ ಮಾಡೋಕ್ಕೂ ಕಾಲೇಜ್ ಬಿಟ್ಟು 3:30 ಬಂದ್ಬಿಟ್ಟಿಯಾನೆ. ಅಲ್ಲ ಸರ್, ನಿಮ್ಮ ಮಗನ ಜೊತೆಗಿದ್ದಂಥ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಸೇಫ್ ಆಗಿದ್ರು?
ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ 12 ಮೆಂಬರ್ಸ್ ಸೇಫ್ ಅಲ್ಲಿದ್ದಾರೆ, ಸೇಫ್ 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 ಆಗಿದ್ದಾರೆ. ಗೊತ್ತಿದೆ ಇವರು ಪೊಲೀಸರು ಲಾಸ್ಟಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ವಲ್ಲ, ಎತ್ಕೊಂಡು ಹೋಗ್ತಿರುವಾಗ ಒಬ್ಬ ಕೂತಿದ್ದಾನೆ, ಯಾರೋ ಹುಡುಗನ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡೋಕೆ ಹೋದಾಗ ಅವನದೇ ಕ್ಲಾಸ್ಮೇಟ್ ಆದಂಥ ಭೂಮಿಕ್ ಇದ್ದಾನೆ, ಭೂಮಿಕ್ ಅಂತ ಅವನ ಜೊತೆ ಹೋಗಿದ್ದಾನೆ. ಎಲ್ಲರೂ ಟೋಟಲಿ ಚೆದರ್ಬಿಟ್ಟಿದ್ದಾರೆ, ಆ ಒಂದು ಗುಂಪಲ್ಲಿ ಇರಲೇ ಇಲ್ಲ, ಒಂದು ಸಪ್ರೇಟ್ ಆಗಿಬಿಟ್ಟಿದ್ದು.